ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಶಿವಾನಂದ್ ಅಂತ. ಊರು? ಕತ್ತರಗೊಬ್ಬೆ, ತಾಲೂಕು? ಚಿಕ್ಕಬಳ್ಳಾಪುರ ಜಿಲ್ಲೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಏನೇನು ಬೆಳೆ ಮಾಡ್ತೀರಾ? ದ್ರಾಕ್ಷಿ, ಆಲೂಗಡ್ಡೆ, ಟೊಮೊಟೊ. ಓಕೆ. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ರಾ? 20 ವರ್ಷ ಮಾಡ್ತಾಯಿದ್ದೀವಿ. ಇದು ವೆರೈಟಿ ಯಾವ ಸರ್ ಇದು? ಕ್ರಿಶಾಂತಮ ಸರ್. ಕೃಷಿ. ಓಕೆ. ಇದು ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ. ಓಕೆ. వంగే ಹಿಂಡಿ, ಬೇವಿನ ಹಿಂಡಿ. ಓಕೆ. DAP. ಓಕೆ. ಮತ್ತು ಕಾಂಪ್ಲೆಕ್ಸ್ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕ್ತೀರಾ? ಅದು ಹಾಕ್ತೀವಿ ಸರ್. ಓಕೆ. ಇದು ಒಂದು ಎಕರೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡವರೆಗೆ ಎಷ್ಟು ಖರ್ಚು ಬರುತ್ತೆ? 1,10,20,000 ಬರುತ್ತೆ. ಮತ್ತು ನಿಮ್ಮ ಗಮನಕ್ಕೆ ಬಂದಂಗೆ ನಿಮ್ಮ ಈ ಬೆಳೆಯಲ್ಲಿ ಕೀಟ ಅಥವಾ ರೋಗಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ರೋಗ ಬರುತ್ತೆ ಸರ್. ಯಾವ ರೋಗ ಬರುತ್ತಾ? ಡೌನಿ ಬೀಳುತ್ತೆ, ಟ್ರಿಪ್ಸು. ಓಕೆ. ಡೌನಿ ಬೀಳಿಗೆ ನಿಮ್ಗೆ ಯಾವ ಕೆಮಿಕಲ್ಲು ಚೆನ್ನಾಗಿ ನೀವು ಸ್ಪ್ರೇ ಮಾಡ್ದಂಗೆ? ನಾವು ಕರ್ಜೆಟ್ಟು, ಕೋಸೈಡು. ಓಕೆ. ಮತ್ತು ಟ್ರಿಪ್ಸ್ಗೆ? ಮೇಲ್ಗಂಡು. ಓಕೆ. ಮತ್ತು ಟ್ರಿಪ್ಸ್ಗೆ ಸಿಮಾಡಿಸು. ಓಕೆ. ಎಕ್ಸ್ಬೋನಸು, ಲ್ಯಾನ್ಸರ್ ಗೋಲ್ಡು. ಓಕೆ. ಓಕೆ ಸರ್. ಮತ್ತು ಒಂದು ಸಲ ನಾಟಿ ಮಾಡಿದ್ಮೇಲೆ ನಾರು ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ? 3 ತಿಂಗಳಾಗುತ್ತೆ. ಒಂದು ಸಲ ನಾಟಿ ಮಾಡಿದ್ಮೇಲೆ 3 ತಿಂಗಳಿಗೆ ಬರುತ್ತೆ ಸ್ಯಾಂಪಲ್? ಸ್ಯಾಂಪಲ್ ಬರುತ್ತೆ. ಒಂದು ನಾರು ಏನು ಬೀಳುತ್ತೆ ಕಾಸ್ಟು? 3 ರೂಪಾಯಿ ಬೀಳುತ್ತೆ. ಎಲ್ಲ ಎಲ್ಲಿಂದ ತರ್ತೀರ ನಾರೆಲ್ಲ? ನರ್ಸಿಗ್ಲಿಂದ. ಲೋಕಲ್ ಅಥವಾ ಬೇರೆ ಕಡೆಯಿಂದ? ಕಲ್ಕತ್ತಾನಿಂದ ಬರುತ್ತೆ, ಇಲ್ಲಿ ನರ್ಸಿಗ್ಲಾಗ ತೊಗೊತೀವಿ ನಾವು ನಾಟಿ ಮಾಡಿಸಿ. ಓಕೆ. ಸೊ ಮಾರ್ಕೆಟಲ್ಲಿ ಕಳಿಸ್ತೀರಾ? ಹೈದ್ರಾಬಾದು, ಬೆಂಗಳೂರು. ಮಾರ್ಕೆಟಲ್ಲಿ ಎಷ್ಟು ಮಿನಿಮಮ್ ರೇಟ್ ಆದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? 200 ರೂಪಾಯಿ ಆದರೆ ಮಾಮೂಲಿ ಬಂಡವಾಳ ಬರುತ್ತೆ. ಮಿನಿಮಮ್ ಮಾರ್ಕೆಟಲ್ಲಿ 200 ರೂಪಾಯಿ ಆದರೆ ರೈತರು ತಾವು ಹಾಕಿರೋ ಬಂಡವಾಳ ಬರುತ್ತೆ? ಬರುತ್ತೆ. ಸೊ ಒಂದು ಎಕರೆ ಕ್ರಿಸಾಂತಮ್ಗೆ ಎಷ್ಟು ಟನ್ ಬರುತ್ತೆ ಇಳುವರಿ? 2 ಟನ್ ಬರುತ್ತೆ. ಮಿನಿಮಮ್ 2 ಟನ್ ಬರುತ್ತೆ. ಓಕೆ. ನಿಮ್ಮ ಅನುಭವ ಪ್ರಕಾರ ಕ್ರಿಸಾಂತಮ್ ಬೆಳೆ ಲಾಭದಾಯಕನಾ ಅಥವಾ ನಷ್ಟನಾ? ಲಾಭ ಸರ್. ಚೆನ್ನಾಗಿ ಈ ರೇಟ್ ಸಿಕ್ಕಿದ್ರೆ ಲಾಭ ಇರ್ತೈತೆ. ಸೊ ಇವಾಗ ಏನಿದೆ ಸರ್ ರೇಟ್? ಈಗ 600 ರೂಪಾಯಿ ಆಗುತ್ತೆ. ಓಕೆ. ಎಲ್ಲೆಲ್ಲಿ ಕಳಿಸ್ತಾರೆ ಮಾರ್ಕೆಟು? ಹೈದ್ರಾಬಾದು, ಬೆಂಗಳೂರು. ಸೊ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ತೀರಾ ಮಾಡೋಕ್ಕೆ? ಮಾಡ್ತೀವಿ ಸರ್. ಲಾಭದಾಯಕ? ಹಾಂ. ಸೊ ಹೂವು ಸೈಜ್ ಬರೋಕ್ಕೆ ನೀವು ಬಳಸಿದಂಥ ಡ್ರಿಪ್ ಗೊಬ್ಬರಗಳು ತಿಳಿಸ್ಕೊಡ್ತೀರಾ? 19 ಓಕೆ. 1261. ಓಕೆ. ತಿರ್ಗಾ 13-045. ಓಕೆ. ಇಷ್ಟು CN, SOP. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದು ಯಾರು ಇಟ್ಲ ಪೊಗಲ್ ತಗೊಂಡದಂತೆ ಶಿಂಗಿನ 80 ಜನ ಬಿಡ್ರಂಟು